ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಕೋಸ್ಟಲ್ ಕರ್ನಾಟಕ ಸ್ಪೆಷಲ್ ಮೀನು ಸಾರು ಅಥವಾ ಮೀನಿನ ಕರಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಅನೇಕ ಫಿಶ್ ಕರಿ ರೆಸಿಪಿಯನ್ನು ಈವರೆಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರಿ. ಇವತ್ತು ಮತ್ತೊಂದು ಯಮ್ಮಿಯಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೀವು ಈ ಮಸಾಲೆಯನ್ನು ಯಾವುದೇ ಮೀನಿಗೆ ಬಳಸಿ ಈ ರೀತಿ ಮೀನು ಸಾರನ್ನು ಮಾಡಬಹುದು. ಸೇಮ್ ಹೋಟೆಲಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಾಡ್ತಾರಲ್ಲ, ಅದೇ ಥರ ಆಗ್ತದೆ. ಇದು ಊಟಕ್ಕೆ ಮಾತ್ರವಲ್ಲ, ಇಡ್ಲಿ, ಸೇಮಿಗೆ, ದೋಸೆ ಜೊತೆಗೆ ಈ ಕರಿ ಇದೆಲ್ಲ ತುಂಬ ಚೆನ್ನಾಗಿರ್ತದೆ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಈ ರೆಸಿಪಿಗೆ ಇಲ್ಲಿ ಬಂಗುಡೆ ಮೀನನ್ನು ತೆಗೆದುಕೊಂಡಿದ್ದೇನೆ. ಫ್ರೆಶ್ ಆಗಿರುವ 4 ಬಂಗುಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ. ಮೊದಲಿಗೆ ಮೀನಿಗೆ ಉಪ್ಪು ಹಾಗೂ 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷಗಳ ಕಾಲ ಇಡಬೇಕು. ಮಸಾಲೆ ತಯಾರಾಗುವವರೆಗೆ ಇದನ್ನು ಮ್ಯಾರಿನೇಟ್ ಮಾಡುವ. ನೆಕ್ಸ್ಟ್ ಇದಕ್ಕೆ ಮಸಾಲೆಯನ್ನು ತಯಾರು ಮಾಡೋಣ. ಇಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಡ್ರೈ ರೋಸ್ಟ್ ಮಾಡಬೇಕು. ಹಾಗಾಗಿ ಒಂದು ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಒಂದು 10ರಿಂದ 15 ಮೆಂತೆಕಾಳು, 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 3/4 ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಹದವಾದ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಸ್ಪೈಸಸ್ ಇದೆಲ್ಲ ಹುರಿದು ಒಳ್ಳೆ ಘಮ ಬರಬೇಕು. ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಳುವ. ಈಗ ನೋಡಿ, ಇದು ಫ್ರೈ ಆಗಿದೆ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ಪ್ಲೇಟಲ್ಲಿ ಸೇರಿಸಬೇಕು. ಈಗ ಅದೇ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಬಿಸಿ ಮಾಡುವ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದರಲ್ಲಿ ಒಂದು 10 ಬ್ಯಾಡಗಿ ಮೆಣಸು ಹಾಗೂ ಒಂದು 5 ರಾಮನಾಡ್ ಮೆಣಸು, ಗಿಡ್ಡ ಮೆಣಸು ಹೇಳ್ತೇವಲ್ಲ ಅದು, ಜೊತೆಗೆ 1 ಗಡ್ಡೆಯ ನೀರುಳ್ಳಿ, ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜ, ಇವಿಷ್ಟನ್ನು ಸೇರಿಸಿ ಹುರ್ಕೊಳ್ಬೇಕು. ಮೆಣಸು ಚೆನ್ನಾಗಿ ಹುರಿದು ಕ್ರಿಸ್ಪ್ ಆಗಬೇಕು. ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಳುವ. ಬೆಳ್ಳುಳ್ಳಿ, ನೀರುಳ್ಳಿ ಹದವಾಗಿ ಫ್ರೈ ಆಗಬೇಕು. ಈಗ ನೋಡಿ, ಮೆಣಸು ಹುರಿದಾಗಿದೆ, ನೀರುಳ್ಳಿ ಹಾಗೂ ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದರಲ್ಲಿ ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸುವ ಹಾಗೂ ಪುನಃ ಸ್ವಲ್ಪ ಅರಶಿನ ಹುಡಿ, ಚಿಕ್ಕ ಹುಳಿಯನ್ನು ಸೇರಿಸಬೇಕು. ಜೊತೆಗೆ ಡ್ರೈ ರೋಸ್ಟ್ ಮಾಡಿದ ಸ್ಪೈಸಸ್ ಇದೆಯಲ್ಲ, ಅದನ್ನು ಸಹ ಸೇರಿಸುವ. ಈ ಬಿಸಿ ಕಡಾಯಿಯಲ್ಲಿ ಇವೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡುವ ಹಾಗೂ ಫ್ಲೇಮನ್ನು ಆಫ್ ಮಾಡಬೇಕು. ಇದನ್ನಿಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ. ಹಾಗಾಗಿ ಇದನ್ನು ತಣಿಯಲು ಒಂದು ಇಲ್ಲಿ ಪ್ಲೇಟಲ್ಲಿ ಸೇರಿಸಿಟ್ಟಿದ್ದೇನೆ. ತಂದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ರುಬ್ಬಲು ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ರುಬ್ಬಬೇಕು. ನೆಕ್ಸ್ಟ್ ನೋಡಿ, ಅದೇ ಕಡಾಯಿಯನ್ನು ಪುನಃ ಗ್ಯಾಸಲ್ಲಿಟ್ಟು 2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಸೇರಿಸಿದ್ದೇನೆ. ಇಲ್ಲಿ ಎಣ್ಣೆ ಬಿಸಿಯಾಗುವಾಗ ಇದರಲ್ಲಿ 1 ಗಡ್ಡೆಯ ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸಬೇಕು. ಹಾಗೂ ಒಂದು 3 ಗರಿಯ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿ ಹುರ್ಕೊಳ್ಳುವ. ಇದು ಹುರಿತಾ ಇರುವಾಗ ಇದರಲ್ಲಿ 1-2 ಸೀಳಿದ ಹಸಿಮೆಣಸನ್ನು ಸಹ ಸೇರಿಸಬೇಕು. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು. ಅಷ್ಟೊತ್ತು ನಾವು ಇದನ್ನು ಹುರ್ಕೊಳ್ಬೇಕು. ಈಗ ನೋಡಿ, ನೀರುಳ್ಳಿ ಫ್ರೈ ಆಗಿ ಕಲರ್ ಲೈಟಾಗಿ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದರಲ್ಲಿ ನಾವು ಆಗಲೇ ರುಬ್ಬಿಟ್ಟ ಮಸಾಲೆ ಇದೆಯಲ್ಲ, ಅದನ್ನು ಸೇರಿಸುವ. 1-2 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಬೇಕು. ಇದರ ಗ್ರೇವಿ ಇದೆಯಲ್ಲ, ತುಂಬ ತೆಳು ಮಾಡಬಾರ್ದು, ತುಂಬ ಗಟ್ಟಿ ಸಹ ಇರಬಾರ್ದು, ಈ ಹದದಲ್ಲಿರಬೇಕು. ಈಗ ಈ ಸಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸುವ. ನೆನಪಿಡಿ, ನಾವು ಮೀನಿಗೆ ಆಲ್ರೆಡಿ ಉಪ್ಪು ಸೇರಿಸಿರುವುದರಿಂದ ಸ್ವಲ್ಪವೇ ಉಪ್ಪನ್ನು ಸೇರಿಸಿದರೆ ಸಾಕು. ಇದರ ಲಿಡ್ ಮುಚ್ಚಿದನ್ನು ಕುದಿಸಿಕೊಳ್ಳಬೇಕು. ಈಗ ಒಂದು 5 ನಿಮಿಷದಲ್ಲಿ ಮಸಾಲೆ ಕುದಿಯಲು ಪ್ರಾರಂಭವಾಗಿದೆ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ, ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ ನಾವು ಮ್ಯಾರಿನೇಟ್ ಮಾಡಿದ ಮೀನನ್ನು ಒಂದೊಂದಾಗಿ ಸೇರಿಸುವ. ಗ್ರೇವಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಹಾಗೂ ಲಿಡ್ ಮುಚ್ಚಿದನ್ನು ಬೇಯಿಸಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಬೇಯಿಸಿಕೊಳ್ಳುವ. ಈಗ ನೋಡಿ, ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಪರ್ಫೆಕ್ಟ್ ಆದ ಮೀನು ಸಾರು ರೆಸಿಪಿಲಿ ರೆಡಿಯಾಗಿದೆ. ಒಳ್ಳೆ ಗಮಸ ಬರ್ತಾ ಇದೆ. ತುಂಬ ಟೇಸ್ಟಿಯಾದ ಈ ಕರಿ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಸರ್ವ್ ಮಾಡ್ತಾರೆ. ತುಂಬ ಟೇಸ್ಟಿ ಆಗ್ತದೆ ಇದು. ನೀವಿದನ್ನು ಸೇಮಿಗೆ, ಇಡ್ಲಿ ಜೊತೆ ಕೂಡ ಸವಿಬಹುದು. ಬಹಳ ಟೇಸ್ಟಿಯಾದ ಈ ಕರಿ ಮಧ್ಯಾಹ್ನದ ಊಟಕ್ಕೆ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್. ಈ ಟೇಸ್ಟಿಯಾದ ಮೀನು ಸಾರು ಇದೆಯಲ್ಲ, ನೀವು ಬೇರೆ ಮೀನನ್ನು ಬಳಸಿ ಸಹ ತಯಾರಿಸಬಹುದು.
ಸೊ ಇವತ್ತಿನ ಈ ಯಮ್ಮಿಯಾದ ಫಿಶ್ ಕರಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.